ಹಾಯ್ ಎಲ್ರಿಗೂ ನಮಸ್ಕಾರ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಆ್ಯಕ್ಚುಲಿ ಇವತ್ತು ನಾನು ಮಿಲ್ಕ್ ಪೌಡರಿಂದ ಒಂದು ಸ್ವೀಟ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ದಟ್ ಈಸ್ ಪನ್ನೀರ್ ಮಿಲ್ಕ್ ಕೇಕ್ ಅಂತ. ಸೊ ಅದಕ್ಕೆ ಫಸ್ಟು ಮಿಲ್ಕ್ ಪೌಡರ್ನ ನೀಟಾಗಿ ಜರಡಿ ಇಟ್ಕೊಂಡು ಒಂದು ಮೆಷರಿಂಗ್ ಕಪ್ಪಲ್ಲಿ 3 ಕಪ್ಸ್ ಆಗೋಷ್ಟು ಮಿಲ್ಕ್ ಪೌಡರ್ ಹಾಗೆ 4 ಕಪ್ಸ್ ಆಗೋಷ್ಟು ವಾಟರ್ನ ಒಂದು ಬಾಣಲಿ ಒಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಅದು ಲಂಪ್ಸ್ ಇರಬಾರ್ದು. ಸೊ ಲಂಪ್ಸ್ ಇಲ್ಲದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಗ್ಯಾಸನ್ನು ಆನ್ ಮಾಡಬೇಕಾಗುತ್ತೆ. ಹಾಗೆ ಗ್ಯಾಸನ್ನು ಆನ್ ಮಾಡಿ ನೀಟಾಗಿ ಸ್ಟಿರ್ ಮಾಡ್ತಾನೆ ಇರಬೇಕು. ಸೊ ಪೌಡರ್ ಕೆಳಗಡೆ ಸೆಟಲ್ ಆದಾಗ ಅದು ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಕೈ ಬಿಡದೆ ನೀಟಾಗಿ ಕೈ ಆಡಿಸ್ತಾ ಇರಬೇಕು. ದೆನ್ ಒಂದು ಹಾಫ್ ಲೆಮನ್ನ ತೊಗೊಂಡು ಒಂದು ಬೌಲಲ್ಲಿ ಅದನ್ನು ಸ್ಕ್ವೀಸ್ ಮಾಡಿ ಅದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಸ್ವಲ್ಪ ಅದು ಮಿಲ್ಕ್ ಪೌಡರ್ ಹಾಲು ಏನಿರುತ್ತೆ ಅದು ಬಿಸಿ ಆದಮೇಲೆ ಅದು ಲೆಮನ್ ಜ್ಯೂಸನ್ನ ಅದಕ್ಕೆ ಹಾಕಬೇಕಾಗುತ್ತೆ. ಸೊ ದ್ಯಾಟ್ ಅದು ಮಿಲ್ಕ್ ಬ್ರೇಕ್ ಆದಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಸೊ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಕಾಯಬೇಕಾಗುತ್ತೆ. ಇಟ್ ಯೂಶ್ವಲಿ ಟೇಕ್ಸ್ 10 ಮಿನಿಟ್ಸ್. ಆ ಕನ್ಸಿಸ್ಟೆನ್ಸಿ ಬಂದಮೇಲೆ ಒಂದು ಬೌಲಲ್ಲಿ ಒಂದು ಥಿನ್ ಬಟ್ಟೆ ಹಾಕಿ ಅದನ್ನು ಶೋಧಿಸಿ ಇಟ್ಕೋಬೇಕು. ಸೊ ಈ ರೀತಿ ಒಂದು ಪಾತ್ರೆಯಲ್ಲೋ ಅಥವಾ ಒಂದು ಜರಡಿಯಲ್ಲೋ ಹಾಕಿಡೋದ್ರಿಂದ ನೀರೆಲ್ಲ ಕೆಳಗಡೆ ಬರುತ್ತೆ. ಸೊ ದ್ಯಾಟ್ ಯು ವಿಲ್ ಗೆಟ್ ಅ ನೀಟ್ ಟೆಕ್ಸ್ಚರ್ ಆಫ್ ದ ಪನ್ನೀರ್. ಸೊ ಅದು ಊಟದ ಟೈಮ್ ಆಗಿರೋದ್ರಿಂದ ನಾನು ಅದರ ಜೊತೆ ಅಡುಗೆನೂ ಮಾಡ್ತಿದ್ದೆ. ಸೊ ಮತ್ತು ನಮ್ಮ ಅತ್ತೆಗೆ ಮೆಂತ್ಯ ಮುದ್ದೆ ಹಾಗೆ ನನ್ನ ಪಾಪುಗೆ ಪ್ಯಾನ್ ಕೇಕ್ಸ್ ಮಾಡಿ ಕೊಡ್ತಿದ್ದೇನೆ. ಸೊ ಅವನು ತಿಂದು ಚೆನ್ನಾಗಿದೆ ಅಂತ ಹೇಳ್ತಿದ್ದ. ಅದರ ಜೊತೆಗೆ ಸೊ ಮುದ್ದೆ ಎಲ್ಲ ಆಯಿತು. ನಮ್ಮದು ಊಟ ಎಲ್ಲ ಆಗೋ ಅಷ್ಟರಲ್ಲಿ ಇದು ಪನ್ನೀರ್ ನೀಟಾಗಿ ಫಾರ್ಮ್ ಆಗಿತ್ತು. ಯು ಕ್ಯಾನ್ ಸಿ ಹೌ ಬ್ಯೂಟಿಫುಲ್ ದ ಟೆಕ್ಸ್ಚರ್ ಇಸ್. ಸೊ ಇದನ್ನು ನಾವು ನೀಟಾಗಿ ಕಟ್ ಮಾಡಿ ಮತ್ತೆ ಒಂದು ಬಾಣಲಿಯಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ನೀಟಾಗಿ ಕೈ ಆಡಿಸ್ತಾ ಇರಬೇಕು. ಈ ಪ್ರೋಸೆಸ್ಸಲ್ಲಿ ನಾವು ಶುಗರ್ ಆ್ಯಡ್ ಮಾಡಬೇಕು. ಸಾರಿ, ಇದರಲ್ಲಿ ಶುಗರ್ ಹಾಕೋ ವಿಡಿಯೋ ತುಂಬ ಮಿಸ್ ಆಗಿದೆ. ಸೊ ಯು ಕ್ಯಾನ್ ಆ್ಯಡ್ ಅಬೌಟ್ 8 to 10 ಸ್ಪೂನ್ ಆಫ್ ಶುಗರ್ಸ್, ಅಥವಾ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಶುಗರ್ ಹಾಕಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸೊ ಆ ನೀರು ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಹುರಿತಾನೇ ಇರಬೇಕು. ಅದ್ರ ಜೊತೆ ನಾನು ಏಲಕ್ಕಿ 3 ಏಲಕ್ಕಿ ತೊಗೊಂಡು ಅದನ್ನು ಕುಟ್ಟಿ ಪುಡಿ ಮಾಡಿ ಈ ಮಿಕ್ಸ್ಚರ್ಗೆ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಯು ಕ್ಯಾನ್ ಸಿ ಸ್ವಲ್ಪನೇ ನೀರು ಕಡಿಮೆ ಆಗ್ತಾ ಬರ್ತಿದೆ. ಹಾಗೆ ಸ್ಟಿರ್ ಮಾಡ್ತಾ ಇರಬೇಕು. ಸ್ಟಿರ್ ಮಾಡ್ತಾ ಇದ್ರ ಜೊತೆಗೆ ನಾನು ಕಂಡೆನ್ಸ್ಡ್ ಮಿಲ್ಕ್ ಮತ್ತು ತುಪ್ಪ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು. ಆ್ಯಕ್ಚುಲಿ ನೀವು ಅಂಗಡಿಯಲ್ಲಿ ಮಿಲ್ಕ್ ಕೇಕ್ ತೊಗೊಂಡು ತಿಂತೀರಲ್ಲ, ಸೇಮ್ ಅದೇ ಟೇಸ್ಟ್ ಬರುತ್ತೆ. ಸೊ ಯು ಕ್ಯಾನ್ ಆಲ್ಸೋ ಟ್ರೈ. ತುಂಬಾ ಚೆನ್ನಾಗಿತ್ತು. ಹಾಗೆ ಇದು ರೆಡಿ ಆಗ್ತಿದ್ದಂಗೆ ಒಂದು ಪ್ಲೇಟ್ಗೆ ಗೀನ ಗ್ರೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ಒಂದು ಟೆಕ್ಸ್ಚರ್ ಕಾಣಿಸುತ್ತೆ ನಿಮಗೆ. ಅದು ಸ್ವಲ್ಪ ಗಟ್ಟಿಯಾಗಿ ಅಥವಾ ಪೌಡರ್ ಫಾರ್ಮ್ ಥರ ಆಗ್ತಾ ಇರುತ್ತೆ. ಸೊ ಕಂಪ್ಲೀಟಾಗಿ ನೀರೆಲ್ಲ ಡ್ರೈ ಆಗೋಗಿದೆ. ಈ ಹಂತದಲ್ಲಿ ನಿಮಗೆ ಇದು ರೆಡಿ ಆಗಿದೆ ಅಂತ. ಸೊ ಅದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕೋ ಅಥವಾ ಯಾವ ಶೇಪಲ್ಲಿ ಬೇಕೋ ರೆಡಿ ಮಾಡಿಟ್ಕೋಬೋದು. ಅದ್ರ ಮೇಲೆ ನೀವು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬೋದು. ನಾನು ಪಿಸ್ತಾ ಹಾಗೆ ಆಲ್ಮಂಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು 5-10 ಮಿನಿಟ್ಸ್ ಬಿಟ್ಟು ಅದನ್ನು ಕಟ್ ಮಾಡಿ ತೆಗೆದ್ರೆ ನಿಮಗೆ ಕಂಪ್ಲೀಟ್ ಪನ್ನೀರ್ ಮಿಲ್ಕ್ ಕೇಕ್ ರೆಡಿ ಆಗಿರುತ್ತೆ. ಯು ಕ್ಯಾನ್ ಸಿ ಹೌ ಬ್ಯೂಟಿಫುಲಿ ದ ಟೆಕ್ಸ್ಚರ್ ಇಸ್. ನಾನು ಟೇಸ್ಟ್ ಮಾಡಿದೆ, ಹಾಗೆ ನನ್ನ ಮನೇಲಿ ಎಲ್ಲರೂ ಟೇಸ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ನಮ್ಮತ್ತೆ ಪಾಪು ಹಾಗೆ ಎಲ್ಲರೂ ಟೇಸ್ಟ್ ಮಾಡಿದ್ರು. ಯು ಕ್ಯಾನ್ ಆಲ್ಸೋ ಟ್ರೈ. ತುಂಬಾ ಚೆನ್ನಾಗಿದೆ. ಹೋಪ್ ಯು ಆಲ್ ಲೈಕ್ ಇಟ್.